Dear students, let us start our class with the poem Water. This is our second class about the poem Water. Now students, let us recall the points what we have covered in the last class. And you know this poetess Chellapalli Swaruparani, she has highlighted the exploitation of the untouchables by the upper class people. Now let us go through the poem. Just as the water knows the ground's incline, it knows the generations old strife between the village and the vada, like the dampness on the well's edge that never dries. It knows that untouchability never disappears. You see, students, in the first stanza, what does she say? Water knows everything. Water is omniscient. It knows where to flow, where the ground inclines. Incline ಅಂದರೆ ಇಳಿಜಾರು. ನೀರು ಎಲ್ಲಿ ಜಾರಿ ಹೋಗಬೇಕು ಅಂತ ನೀರಿಗೆ ಗೊತ್ತಿದೆ. And the dampness. What is the meaning of dampness? Dampness, ತೇವ. ನೀರು ಬಿದ್ದು ಬಿದ್ದು ಹಸಿಯಾಗಿರುತ್ತಲ್ಲ. Where? ಅರೌಂಡ್ ದ ವೆಲ್ ಅಂದರೆ ಬಾವಿ ಸುತ್ತ ತೇವಾಗಿರುತ್ತಲ್ಲ, ನೀರು ಸೇರ್ತಾ ಇರ್ತಾರೆ, ನೀರು ಚೆಲ್ತಾ ಇರ್ತಾರೆ, ತೇವ ಆಗ್ತಾನೇ ಇರುತ್ತೆ. ಇಟ್ ನೆವರ್ ಡ್ರೈಸ್. ಡ್ರೈ ಒಣಗೋಗೋದು, ಆ ಹಸಿ ತೇವ ಒಣಗೋಗೋದೇ ಇಲ್ಲ. ಲೈಕ್ ದಟ್ ಅನ್ಟಚಬಿಲಿಟಿ ನೆವರ್ ಡಿಸಪಿಯರ್ಸ್ ಫ್ರಮ್ ದಿಸ್ ಸೊಸೈಟಿ. ಅಕಾರ್ಡಿಂಗ್ ಟು ಹರ್, ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಯಾವತ್ತೂ ಇಲ್ಲಿಂದ ಮರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಸಮಾಜದಿಂದ ಮರೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದ ವಾಟರ್ ನೋಸ್ ಎವ್ರಿಥಿಂಗ್. ಇಟ್ ನೋಸ್ ದ ಡಿಫರೆನ್ಸ್ ಆಫ್ ರೇಸ್ ಬಿಟ್ವೀನ್ ದ ಸಮಾರಿಯಾ ವುಮನ್ ಆ್ಯಂಡ್ ಜೀಸಸ್ ದ ಜ್ಯೂ. ಇಟ್ ಆಲ್ಸೋ ನೋಸ್ ದ ಸಬ್ಕ್ಯಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ಲೆದರ್ ಆ್ಯಂಡ್ ಸ್ಪೂಲ್. ಯು ಸಿ ಸ್ಟೂಡೆಂಟ್ಸ್, we identify ourselves by our religions, our caste and subcaste. First we say religion. What is our religion? Religion, dharma. ನಮ್ಮ ಧರ್ಮ ಯಾವುದು? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಹೀಗೆ. Then caste. We go to caste. Caste. ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ, ಹೀಗೆ ಕ್ಯಾಸ್ಟ್ಗಳನ್ನ ಹೇಳ್ಕೊತಾ ಹೋಗ್ತೀವಿ. ಆ್ಯಂಡ್ ದೆನ್ ಸಬ್ ಕ್ಯಾಸ್ಟ್, ಒಳಜಾತಿ, ಒಳಪಂಗಡ, ಒಳಜಾತಿಗಳು ಹೋಗ್ತಾವೆ. ಹೀಗೆ ಹಂತವಾಗಿ ಮನುಷ್ಯ ತನ್ನನ್ನು ಸಮಾಜದಲ್ಲಿ ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಗುರುತಿಸ್ಕೊತಾನೆ. ಸೊ ಅದನ್ನೇ ಈ ಸ್ಟಾಂಡದಲ್ಲಿ ಹೇಳ್ತಾರೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಜೀಸಸ್, ದ ಜ್ಯೂ. ಯಹೂದಿ, ಜೀಸಸ್ ದೇವಮಾನವ ಅಂತ ಹೇಳ್ತೀವಿ ನಾವು, ಆತನ್ನು ಜಾತಿ ಹೆಸರಲ್ಲಿ ಗುರುತಿಸ್ತೀವಿ, ಯಹೂದಿಗಳು ಅಂತ. ದ ಡಿಫರೆನ್ಸ್ ಬಿಟ್ವೀನ್ ಸಮಾರಿಯಾ ಆ್ಯಂಡ್ ಜೀಸಸ್. ಆ್ಯಂಡ್ ಲೈಕ್ ದಟ್ ಅಮಾಂಗ್ ಅವರ್ ಸೆಲ್ಸ್, ದ ಸಬ್ಕ್ಯಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ಸ್ಪೂಲ್ ಆ್ಯಂಡ್ ಲೆದರ್. ಲೆದರ್ ಅಂದರೆ ಚರ್ಮದ ಕೆಲಸ ಮಾಡೋನು, ಚಮ್ಮಾರ. ಹಾಗೆ ಸ್ಪೂಲ್ ಅಂತ ಹೇಳ್ತಾ ಇದ್ದರೆ ಹೊಲಿಯೋನು, ದರ್ಜಿ, ನೇಗೆ ಕೆಲಸ ಮಾಡೋನು. ಇವರೆಲ್ಲ ಒಳ ಪಂಗಡಗಳು, ಒಳ ವ್ಯತ್ಯಾಸಗಳು. ಇಟ್ ನೋಸ್ ದ ಎಗನಿ ಆಫ್ ದ ಪಂಚಮ. ಹೂ ಈಸ್ ಪಂಚಮ ಇನ್ ಅವರ್ ಸೊಸೈಟಿ? ಯಾರು ಪಂಚಮ ಅಂತ ನಾವು ಯಾರನ್ನು ಕರಿತೀವಿ ನಮ್ಮ ಸಮಾಜದಲ್ಲಿ? ಬ್ರಾಹ್ಮಣ, ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರ, 4 ಗುಂಪು. ಅವ್ರ ನಂತರ ಬರ್ತಕ್ಕಂಥವರು ಪಂಚಮರು. ಪಂಚಮರ ಕೆಲಸ ಏನು? ಎಲ್ಲರ ಸೇವೆಯನ್ನು ಮಾಡ್ತಕ್ಕಂಥದ್ದು. ಎಗನಿ ಆಫ್ ದ ಪಂಚಮ. ಎಗನಿ, ನೋವು, ಸಂಕಟ ಯಾರ್ದು? ಪಂಚಮ, ಕೊನೆ ಒಂದು.
who not having the right to draw a part of water. He has no right to draw water from the well. ಬಾವಿಯಿಂದ ಅಥವಾ ಕೆರೆಯಿಂದ ಅವನು ನೀರನ್ನು ಎತ್ಕೊಳ್ಳೋಂಗಿಲ್ಲ, ಅವನು ಕೊಡೋನು ಅದಕ್ಕೆ ಹಾಕೋಂಗಿಲ್ಲ. ಹಾಕಿದರೆ ಏನಾಗುತ್ತೆ? ಇಟ್ ಪೊಲ್ಯೂಟ್ಸ್ ದ ವಾಟರ್, ಮಾಲಿನ್ಯ, pollution. So the right is not given to those untouchable. It is to draw water from the well. Waits all day near the well with his empty pot. With empty pot, ಖಾಲಿ ಕೊಡ, ಖಾಲಿ ಕೊಡ ಹಿಡ್ಕೊಂಡು ಅವನು ಬಾವಿ ಹತ್ರ ಅಲ್ಲ, ಬಾವಿಯ ಒಂದು ದೂರದಲ್ಲಿ ಮೂಲೆನಲ್ಲೆಲ್ಲೋ ಕಾಯ್ತಾ ಕೂತ್ಕೋಬೇಕು. ಆಲ್ ಡೇ, ಇಡೀ ದಿನ ಅವನು ಕಾಯ್ತಾ ಕೂತ್ಕೋಬೇಕು. Until Shudra arrives. How long he has to wait there? Until a Shudra, 4ನೇ ಇದ್ದಾನಲ್ಲ, ಶೂದ್ರ ಆ ಜಾತಿಯವನು ಬರಬೇಕು. ಅವನು ನೀರನ್ನು ಹಾಕಿದರೆ ಮಾತ್ರ ಪಂಚಮನಿಗೆ ನೀರು ಸಿಗುತ್ತೆ, ಫಾರ್ ಡ್ರಿಂಕಿಂಗ್ ವಾಟರ್. ಸೊ ಇಲ್ಲಿ 1 ಮಾರ್ಕ್ ಕ್ವೆಶನ್ ಸಿಗುತ್ತೆ ನಿಮಗೆ. ಹೂ ಗಿವ್ಸ್ ವಾಟರ್ ಟು ಪಂಚಮ? ಆನ್ಸರ್ ಶೂದ್ರ. How long a Panchama waits with his empty pot near the well? Until Shudra arrives. Answer Shudra. arrives ಬರೋದು. ಶೂದ್ರ ಬರೋ ತನಕ ಆ ಪಂಚಮ ಕಾಯ್ತಾ ಇರಬೇಕು ಒಂದು ಕೊಡ ನೀರು ತುಂಬಿಸ್ಕೊಳ್ಳಿಕ್ಕೆ. It knows the humiliation of the Vada girl. Humiliation ಅಂದರೆ ಅವಮಾನ. ಆಫ್ ದ ವಾಡ ಅಂದ್ರೇನು? ಕೇರಿ, ಊರೊಳಗಡೆ ಇರ್ತಕ್ಕಂಥ ಜನ ಅಪ್ಪರ್ ಕ್ಯಾಸ್ಟ್, ಊರು ಹೊರಭಾಗದಲ್ಲಿ ಇರ್ತಕ್ಕಂಥ ಜನ ಕೇರಿ ಜನ ಲೋಯರ್ ಕ್ಯಾಸ್ಟ್. ಅಂದರೆ ನಮ್ಮ ಶತಮಾನಗಳಿಂದ ನಡೆದು ಬಂದಿರತಕ್ಕಂಥ ಜಾತಿಯ ವ್ಯವಸ್ಥೆ. ದ ಗರ್ಲ್ಸ್ ಹ್ಯುಮಿಲಿಯೇಷನ್, ಹುಡುಗಿ ಯಾವುದು? ವಾಡ ಗರ್ಲ್, ಆ ಕೇರಿ ಹುಡುಗಿ ಬಾವಿ ಹತ್ರ ಎಲ್ಲೋ ಬಂದು ಕೂತ್ಕೋತಾಳೆ, ನೀರಿಗೋಸ್ಕರ ಕಾಯ್ತಾ ಇರ್ತಾಳೆ, ಅವಳಿಗೆ ಅವಮಾನ ಆಗ್ತಾ ಇರುತ್ತೆ. When he refers to Shudra. He who poured the water from a distance falls all over and touches her. Water, he, Shudra. When Shudra arrives, he takes empty pot of water and pours ಅಂದರೆ ಸುರಿಯೋದು ಅಂತ. ಅವಳು ಕೊಡಕ್ಕೆ ಮೇಲಿಂದ ಸುರಿತಾನೆ. Some water, it fills the pot, some water, it spreads around the girl and also falls on her. ಸುತ್ತಮುತ್ತ ಬೀಳುತ್ತೆ, ಅವಳ ಮೈ ಮೇಲೆ ಬೀಳುತ್ತೆ, ಅವಳಿಗೆ ಅವಮಾನ ಆಗ್ತಾ ಇರುತ್ತೆ. ಆದರೆ ನೀರಿಲ್ಲದೆ ಇದ್ದರೆ ಬೇರೆ ದಾರಿನೇ ಇಲ್ಲ. ನೀರು ಬೇಕು ಅಂದರೆ ಅವಳ ಅವಮಾನವನ್ನು ಸಹಿಸ್ಕೋಬೇಕು. It knows the righteous rage of Karmachedu Suvartamma, who opposed the Kamma landlords with their water pot when they asked her not to pollute the pond water. Here you get 2 questions. Who opposed Kamma landlords for a pot of water? Who opposed? Answer is Karmachedu Suvartamma. Why did Karmachedu Suvartamma oppose landlords? Because she wanted a pot of water. But the landlords, they opposed her not to take water from the pond. Kamma landlord ಜಮೀನ್ದಾರು ಅವಳು ಅಲ್ಲಿ ಹೊಳೆಯಿಂದ ಕೆರೆಯಿಂದ ನೀರು ತೊಗೋಬಾರ್ದು ಅಂತ. ಯಾಕೆಂತ ಹೇಳಿದ್ರೆ ಪೊಲ್ಯೂಟ್ ಆಗುತ್ತೆ, ಮಾಲಿನ್ಯ ಆಗುತ್ತೆ, ಮೈಲಿಗೆ ಆಗುತ್ತೆ, ನೀನು ನೀರು ತೊಗೋಬೇಡ ಅಂತ. ಸುವರ್ತಮ್ಮ ಅಪೋಸ್ ಮಾಡ್ತಾಳೆ, ನಾನು ನೀರು ತೊಗೋಬೇಕು, ಕೂಡ ತುಂಬಿಸ್ಕೋಬೇಕು ಅಂತ. ನನಗೆ ಯಾಕೆ ಆ ಥರ ಹೊರಗೆ ಹಾಕ್ತೀರಿ, ನಾನು ಯಾಕೆ ನೀರು ತುಂಬ್ಕೋಬಾರ್ದು ಅಂತ. ಸೊ ದೆರ್ ಈಸ್ ಅ ಸ್ಟ್ರಗಲ್ ಬಿಟ್ವೀನ್ ಕರ್ಮಚೇದು ಸುವರ್ತಮ್ಮ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್. The water is witness to centuries of social injustice. ಅನ್ಯಾಯ. ಜಸ್ಟಿಸ್ ಅಂದರೆ ನ್ಯಾಯ, ಇನ್ಜಸ್ಟಿಸ್ ಅನ್ಯಾಯ. ಸೋಷಿಯಲ್ ಇನ್ಜಸ್ಟಿಸ್ ಸಾಮಾಜಿಕ ಅನ್ಯಾಯ ಇದು.
ಜಾತಿ ಒಳಜಾತಿಗಳು, ಮೇಲ್ಜಾತಿ, ಕೆಳಜಾತಿಯವ್ರನ್ನ ಶೋಷಣೆ ಮಾಡ್ತಕ್ಕಂಥದ್ದು, ಇದು ಸೋಷಿಯಲ್ ಇಂಜಸ್ಟಿಸ್. ವಾಟರ್ ಈಸ್ ವಿಟ್ನೆಸ್ ಟು ದಟ್ ಇಂಜಸ್ಟಿಸ್. ನೀರು ಇದಕ್ಕೆಲ್ಲ ಸಾಕ್ಷಿ ಇದೆ. ಶತಮಾನಗಳಿಂದ ಕೆಳಜಾತಿಯವ್ರನ್ನ ಹೇಗೆ ತುಳಿತಿದ್ದಾರೆ, ಹೇಗೆ ಶೋಷಣೆ ಮಾಡ್ತಾ ಇದ್ದಾರೆ, ನೀರು ಅದನ್ನು ನೋಡ್ತಾನೇ ಬಂದಿದೆ. ವಾಟರ್ ಈಸ್ ವಿಟ್ನೆಸ್. When I see water, I remember how my Vada, which would thirst all day for a glass of water. Whenever I see water, ಈ ಸಾಲು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ನೋಡಿ. ಕವಿಯತ್ರಿ ಹೇಳ್ತಾರೆ, whenever I see water, ನಾನು ಯಾವಾಗಲೇ ಆಯಿತು ನೀರು ನೋಡಿದ ತಕ್ಷಣ ನನಗೆ ನೆನಪಾಗುತ್ತೆ. I remember how our Vada people, they wait for a part of water for their thirsty, a glass of water, ಒಂದು ಲೋಟ ನೀರಿಗೋಸ್ಕರ, ಥರ್ಸ್ಟ್ ಬಾಯಾರಿಕೆಯನ್ನು ನಡೆಸ್ಕೋಸ್ಕರ ನನ್ನ ಜನ, ಕೇರಿ ಜನ ಹೇಗೆ ಇಡೀ ದಿನಗಟ್ಟಲೆ ಕಾಯ್ತಾ ಇದ್ದರು. ಆ ನೀರು ನೋಡಿದ ತಕ್ಷಣ ನನಗೆ ನೆನಪಾಗುತ್ತೆ. Whenever I see water, I remember my people, my Vada people. How do they wait with thirsty for just a glass of water the whole day? ಇಡೀ ದಿನ ನನ್ನ ಕೇರಿ ಜನ ಒಂದು ಲೋಟ ನೀರಿಗೋಸ್ಕರ, ಕುಡಿಯೋ ನೀರಿಗೋಸ್ಕರ ನನ್ನ ಜನ ಹ್ಯಾಕೆ ಕಾಯ್ತಾ ಇದ್ದರು. ನೀರು ನೋಡಿದ ತಕ್ಷಣ ನನಗೆ ನೆನಪಾಗುತ್ತೆ. For us, water is not simply H2O. For us, water is a mighty movement. For us, water is not just simply H2O. ನಮ್ಮ ಜನಕ್ಕೆ, ನಾವು ಲೋಯರ್ ಕ್ಯಾಸ್ಟ್ ಏನಿದ್ದೀವಿ, ನಮ್ಮ ಜನಕ್ಕೆ ನೀರು ಅಂದರೆ ಬರೀ H2O ಅಲ್ಲ. ವಾಟರ್ ಈಸ್ ನಾಟ್ ಜಸ್ಟ್ H2O. ಏನು H2O ಅಂದರೆ ಫಾರ್ಮುಲಾ, ಸೈಂಟಿಫಿಕ್ ಫಾರ್ಮುಲಾ, ಹೈಡ್ರೋಜನ್, ಆಕ್ಸಿಜನ್ ಅಂತೇಳಿ. ನೀರು ಬರೀ ಅಷ್ಟೇ ಅಲ್ಲ. ಇಟ್ ಈಸ್ ಎ ಸಿಂಬಲ್ ಫಾರ್ ಅವರ್ ಫೈಟ್, ಮೂಮೆಂಟ್ ಅಂದರೆ ಚಳುವಳಿ. ನಮ್ಮ ಚಳುವಳಿಯ ಗುರ್ತದು ಮೈಟಿ ಬಲವಾದ ಚಳುವಳಿ. ನೀರಿನ ಬಗ್ಗೆ ನಾವು ಮಾಡಿರ್ತಕ್ಕಂಥದ್ದು ಬರೀ ನೀರಷ್ಟೇ ಅಲ್ಲ ನಮಗದು. ಇಟ್ ಈಸ್ ದ ಮಹದ್ ಸ್ಟ್ರಗಲ್ ಅಟ್ ದ ಚದರ್ ಟ್ಯಾಂಕ್. ಚದರ್ ಟ್ಯಾಂಕ್ ಅಲ್ಲಿ ಒಂದು ಕೆರೆ, ಆ ಹೆಸರನ್ನ ನೆನಪಿಟ್ಕೊಳ್ಳಿ. 1 ಮಾರ್ಕ್ ಕ್ವೆಶ್ಚನ್ ಬರುತ್ತೆ. ನೇಮ್ ದ ಸ್ಟ್ರಗಲ್ ಅಟ್ ದ ಚದರ್ ಟ್ಯಾಂಕ್. ನೇಮ್ ದ ಟ್ಯಾಂಕ್ ವೇರ್ ಮಹದ್ ಸ್ಟ್ರಗಲ್ ಹ್ಯಾಪಂಡ್. ಮಹದ್ ಹೋರಾಟ ನಡೀತಲ್ಲ ಎಲ್ಲಿ ಅಂತ ಕೇಳಿದಾಗ ಚದರ್ ಟ್ಯಾಂಕ್ ಹತ್ರ ಒಂದು ಸ್ಟ್ರಗಲ್ ನಡೀತಲ್ಲ, ಅದ್ರ ಹೆಸರು ಹೇಳಿ ಅಂತ ಹೇಳಿದ್ರೆ ಮಹದ್ ಸ್ಟ್ರಗಲ್. A single drop of water embodies tears shed over several generations. A single drop of water, ಒಂದು ಹನಿ ನೀರು ಅಂತ ಹೇಳಿದ್ರೆ ಬರೀ ಅದು ಒಂದು ಹನಿ ನೀರು ಅಷ್ಟೇ ಅಲ್ಲ, ಒಂದು ಡ್ರಾಪ್ ವಾಟರ್ ಅಷ್ಟೇ ಅಲ್ಲ. ಅದರಲ್ಲಿ ಜನರೇಷನ್, ಶತಮಾನಗಳಿಂದ ನಾವೇನು ಹೋರಾಟ ಮಾಡಿದ್ದೀವಲ್ಲ ಅದು ಆ ನೀರಲ್ಲಿ ಇದೆ, ಒಂದು ಹನಿ ನೀರಲ್ಲಿ ಇದೆ. ಟಿಯರ್ಸ್ ಅಂದರೆ ಕಣ್ಣೀರು. ಶೆಡ್, ಹರಿಸಿರ್ತಕ್ಕಂಥದ್ದು, ಕಣ್ಣೀರನ್ನೇ ಹರಿಸಿದ್ದಾರೆ ಶತಮಾನಗಳಿಂದ ನಮ್ಮ ಜನ ಒಂದು ನೀರನ್ನು ಪಡ್ಕೊಳ್ಳಿಕ್ಕೆ. In the many battles we fought for a single drop of water. We fought many battles. ಬ್ಯಾಟಲ್ ಅಂದರೆ ಕದನ, ಯುದ್ಧ. ಎಷ್ಟೋ ಯುದ್ಧಗಳನ್ನ ಮಾಡಿದ್ದೀವಿ. ಟು ಗೆಟ್ ಡ್ರಿಂಕಿಂಗ್ ವಾಟರ್, ಕುಡಿಯೋ ನೀರು ಪಡ್ಕೊಳ್ಳಿಕ್ಕೆ ಎಷ್ಟೋ ಯುದ್ಧಗಳನ್ನ ನಾವು ಮಾಡಿದ್ದೀವಿ. Our blood flowed like streams. Our blood ಫ್ಲೋಡ್, ಸ್ಟ್ರೀಮ್ಸ್ ಅಂದರೆ ಸಣ್ಣದಾಗಿ ನೀರು ಹರಿತಾ ಇರುತ್ತಲ್ಲ, ಜರಿ ಅಂತ ಹೇಳ್ತೀವಲ್ಲ ಅದು. ನಮ್ಮ ಕಣ್ಣೀರು, ನಮ್ಮ ರಕ್ತ ನೀರಿನ ಥರ ಹರಿದಿದೆ. ಫಾರ್ ವಾಟ್? ಟು ಗೆಟ್ ವಾಟರ್, ಡ್ರಿಂಕಿಂಗ್ ವಾಟರ್. ಬಟ್ ವಿ ನೆವರ್ ಮ್ಯಾನೇಜ್ ಟು ವಿನ್ ಇವನ್ ಎ ಸ್ಮಾಲ್ puddle of water. Even though we fought so many times, it was not possible for us
ಟು ಗೆಟ್ ಎ ಪಡಲ್ ಆಫ್ ವಾಟರ್. ಪಡಲ್ ಒಂದು ನೀರಿನ ಗುಂಡಿ ಅಂತ ಹೇಳ್ತೀವಲ್ಲ, ಅಥವಾ ಒಂದು ಸಣ್ಣ ಹಳ್ಳ ಅಂತ ಹೇಳ್ತೀವಲ್ಲ. ಕೆರೆ ಅಂದರೆ ದೊಡ್ಡದು. ಅವರು ಅಪ್ಪರ್ ಕ್ಯಾಸ್ಟು ಇರಲಿ, ಆದರೆ ನಮ್ಮಂಥ ಅನ್ಟಚಬಲ್ಸ್ಗೆ, ಅಸ್ಪೃಶ್ಯರಿಗೆ ನಮಗೊಂದು ಸಣ್ಣ ನೀರಿನ ಹೊಂಡ ಕೂಡ ಸಿಗಲಿಲ್ಲ. ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ದೀವಿ, ಇಷ್ಟೆಲ್ಲ ರಕ್ತ ಸುರಿಸಿದ್ದೀವಿ. When I see water, I remember how we welcomed our weekly bath. Now she says, we took only weekly bath. Weekly ವಾರಕ್ಕೆ, ವಾರದ ಸ್ನಾನ ಅಷ್ಟೇ ನಮ್ಮದು. As if it was a wondrous festival. ಫೆಸ್ಟಿವಲ್ ಹಬ್ಬ, ವಂಡ್ರಸ್ ಫೆಸ್ಟಿವಲ್, ಅದ್ಭುತವಾದ ಹಬ್ಬ ಮಾಡಿದಾಗೆ. ವಾರಕ್ಕೊಂದ್ಸರಿ ಸ್ನಾನ ಮಾಡೋದು, ಅವತ್ತು ಸ್ನಾನ ಇದೆ ಅಂತ ಹೇಳಿದ್ರೆ ಏನೋ ಅದ್ಭುತ. ಎಲ್ಲಿಂದನೋ ಕೊಡದಲ್ಲಿ ನೀರು ತುಂಬ್ಕೊಂಡ್ಬಿಡೋದು, ಹೊರಗಡೆ ಮಕ್ಕಳನ್ನ ಕೂರಿಸಿ ಎಲ್ಲ ಮಕ್ಕಳಿಗೂ ತಿಕ್ಕಿ ಸ್ನಾನ ಮಾಡಿಸೋದು. ಅವತ್ತು ಹಬ್ಬ, ಅವತ್ತು ಮಾತ್ರ ತೊಳೆದ ಬಟ್ಟೆಗಳನ್ನ ಹಾಕೋದು. ಬಿಕಾಸ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಗೆಟ್ ವಾಟರ್ ಎವ್ರಿ ಡೇ. While the entire village bathed luxuriously twice a day. The entire village, the whole village, ಇಡೀ ಹಳ್ಳಿ ಲಕ್ಸುರಿಯಸ್ ಆಗಿ ದಿನಕ್ಕೆ 2 ಸರಿ ಸ್ನಾನ. ಮೈಲಿಗೆ ಆಯಿತು ಅಂತ 2 ಸರಿ ಸ್ನಾನ. ಆದರೆ ನಮ್ಮಂಥ ಹಿಂದುಳಿದ ಜನರಿಗೆ ವಾರಕ್ಕೆ 1 ಸರಿ ಸ್ನಾನ. ನೋಡಿ ವ್ಯತ್ಯಾಸಗಳನ್ನು ನಮ್ಮ ಇವು ಕವಿಯತ್ರಿ ಚೆಲ್ಲಪಲ್ಲಿ ಸ್ವರೂಪರಾಣಿಯವರು ಹೇಳ್ತಾ ಇದ್ದಾರೆ. ಇದು ಅವರ ನೋವಿದೆ. When I see water, I remember how we welcomed our weekly bath as if it was a wondrous festival, while the entire village bathed luxuriously twice a day. Twice ಅಂದರೆ 2 times. Once ಅಂದರೆ 1 ಸಾರಿ. Twice 2 times. Thrice 3 times. When I see water, I remember my childhood. ಈ ಲೈನ್ಸನ್ನು ರಿಪೀಟ್ ಆಗೋದು ನೋಡ್ತೀರಾ ನೀವು. ನಂಗೆ ನೀರು ನೋಡಿದಾಗೆಲ್ಲ ನೆನಪಾಗುತ್ತೆ. ನಮ್ಮ ಜನ ನೀರಿಗೆ ಹೆಂಗೆ ಕಾಯ್ತಾಯಿದ್ರು, ಬಾಯಾರಿಕೆಯಿಂದ ಹೆಂಗೆ ನರಳುತ್ತಾ ಇದ್ರು, ವಾರಕ್ಕೊಂದ್ಸರಿ ಹೇಗೆ ಸ್ನಾನಕ್ಕೆ ನೀರು ಪರದಾಡ್ತಾಯಿದ್ರು, ಆ ನೀರು ಪಡ್ಕೊಳ್ಳಿಕ್ಕೆ ನಮ್ಮ ಜನ ಹೆಂಗೆ ರಕ್ತ ಹರಿಸಿದ್ರು. ಸೊ ಇದು ರಿಪೀಟ್ ಆಗ್ತಾ ಇದೆ. ಅಂದರೆ ಅವಳ ಮನಸ್ಸಲ್ಲಿ, ಆ ಕವಿಯ ಮನಸ್ಸಲ್ಲಿರ್ತಕ್ಕಂಥ ನೋವು. When I see water, I remember my childhood. ಚೈಲ್ಡ್ಹುಡ್ ಅಂದರೆ ಬಾಲ್ಯದ ದಿನಗಳು. ನನ್ನ ಬಾಲ್ಯದ ದಿನಗಳು ನೆನಪಾಗುತ್ತೆ ನೀರು ನೋಡಿದ್ರೆ. She recalls her days during her childhood. When we walked miles to reach the big canal and carried back heavy pots. We have to walk miles together carrying empty pots to reach that canal. ಕಾಲುವೆ, ನೀರೆಲ್ಲೋ ಬಿಟ್ಟಿರ್ತಾರೆ, ನೀರು ಹರ್ಕೊಂಡು ಹೋಗ್ತಿರುತ್ತೆ. ಅಲ್ಲಿಗೆ ನಾವು ಮೈಲುಗಟ್ಟಲೆ ನಡ್ಕೊಂಡು ಹೋಗಬೇಕು, ಖಾಲಿ ಕೂಡ ತಗೊಂಡು. ಆ್ಯಂಡ್ ಕ್ಯಾರಿಡ್ ಬ್ಯಾಕ್ ಹೆವಿ ಪಾಟ್ಸ್, ಅಲ್ಲಿ ನೀರು ತುಂಬಿಸ್ಕೊಂಡು, ನೀರು ಹಾಕಿಸ್ಕೊಂಡು ವಾಪಸ್ ನಡ್ಕೊಂಬರ್ತೀವಿ ವಿತ್ ಹೆವಿ ಪಾಟ್ಸ್. ಪಾಟ್ ಅಂದರೆ ಮಡಿಕೆ, ಕೊಡ, ಭಾರದ ಕೊಡಗಳನ್ನ ಹೊತ್ಕೊಂಡು ಮೈಲುಗಟ್ಟಲೆ ನಡ್ಕೊಂಬರಬೇಕು. ವಿತ್ ದ ಮಸಲ್ಸ್ ಆ್ಯಂಡ್ ವೇನ್ಸ್ ಆನ್ ಅವರ್ ನೆಕ್ಸ್ ಸ್ಟ್ರೈನಿಂಗ್ ಬರ್ಸ್ಟಿಂಗ್. ಕೈ ಕಾಲು ಬಿದ್ದೋಗೋ ಅಷ್ಟು ನೋವಾಗ್ತಾ ಇರುತ್ತೆ. ಈ ನರಗಳು, ಮಸಲ್ಸ್, ಮೂಳೆ ನರಗಳು ನೋವಾಗ್ತಾ ಇರುತ್ತೆ. ಮೈಲುಗಟ್ಟಲೆ ಕೊಡನ ಹೊತ್ಕೊಂಡು ನಡ್ಕೊಂಡು ಬರ್ತಾಯಿದ್ದೀವಿ. ಬರ್ಸ್ಟಿಂಗ್ ಕಿತ್ಕೊಂಡು ಹೋಗೋಷ್ಟು ನೋವಾಗ್ತಾ ಇರುತ್ತೆ, ಕೈ ಬಿಡೋಷ್ಟು ನೋವಾಗ್ತಾ ಇರುತ್ತೆ. ಆ ಭಾರದ ಕೊಡವನ್ನು ಎತ್ಕೊಂಡು ನಾವು ನಡ್ಕೊಂಡು ಬರ್ತೀವಿ. ಅದೇ ಮೇಲ್ಜಾತಿಯವ್ರಿಗಾದರೆ ಅವ್ರ ಮನೆ ಸುತ್ತಮುತ್ತ, ಅವರ ಮನೆಗಳಲ್ಲಿ, ಊರುಗಳ ಮಧ್ಯದಲ್ಲಿ ಬಾವಿಗಳಿರುತ್ತವೆ. ಆದರೆ ನಾವು ಮಾತ್ರ ಎಲ್ಲಿಂದನೂ ಹೋಗಿ ಮೈಲುಗಟ್ಟಲೆ ಹೋಗಿ ನೀರನ್ನು ತರಬೇಕು. I remember its thatched roofs aflame, the Malapalle burning to ashes for want of a pot of water. She remembers one incident. Malapalle,
ದ ಹೋಲ್ ವಿಲೇಜ್ ಮಲಪಲ್ಲೆ ಬರ್ನ್ಟ್ ಇಂಟು ಆ್ಯಶಸ್. ಆ್ಯಶ್ ಅಂದರೆ ಬೂದಿ. ಇಡೀ ಹಳ್ಳಿ ಬೂದಿ ಆಗಿಬಿಡ್ತು. ಫ್ಲೇಮ್ ಉರಿ ಜ್ವಾಲೆ. ವೈ? ಬಿಕಾಸ್ ಫಾರ್ ಎ ಪಾರ್ಟ್ ಆಫ್ ವಾಟರ್. ಇಡೀ ಹಳ್ಳಿ ಉರಿದೋಗ್ಬಿಡ್ತು. ಜಗಳ ಗಲಾಟೆ. ಯಾಕೆ ಅಂದರೆ ಒಂದು ಕೂಡ ನೀರಿಗೋಸ್ಕರ. ಅಂದರೆ ಅನ್ಟಚಬಲ್ಸ್, ಲೋಯರ್ ಕ್ಯಾಸ್ಟ್, ನೀರಿಗೋಸ್ಕರ ಎಷ್ಟು ಫೈಟ್ ಮಾಡಬೇಕಿತ್ತು. ಸೊ ಅಲ್ಲಿ ಮಲಪಲ್ಲೆ ಮಾರ್ಕ್ ಮಾಡ್ಕೊಳ್ಳಿ. 1 ಮಾರ್ಕ್ ಕ್ವಶನ್. ನೇಮ್ ದ ವಿಲೇಜ್ ವಿಚ್ ಬರ್ನ್ ಟು ಆ್ಯಶಸ್ ಫಾರ್ ಎ ಪಾರ್ಟ್ ಆಫ್ ವಾಟರ್ ಇನ್ ದ ಪೊಯಮ್ ವಾಟರ್. ಆನ್ಸರ್ ಮಲಪಲ್ಲೆ. ವಾಟರ್ ಈಸ್ ನಾಟ್ ಎ ಸಿಂಪಲ್ ಥಿಂಗ್. ಡೋಂಟ್ ಥಿಂಕ್ ವಾಟರ್ ಇಸ್ ಎ ಸಿಂಪಲ್ ಥಿಂಗ್. ನೀರು ಭಾಳ ಮಾಮೂಲು ವಸ್ತು ಅಂದ್ಕೋಬೇಡಿ ನೀವು. ಇಟ್ ಕ್ಯಾನ್ ಗಿವ್ ಲೈಫ್, ಬಟ್ ಇಟ್ ಕ್ಯಾನ್ ಆಲ್ಸೋ ಡಿವೋರ್ ಲೈಫ್. ಇಟ್ ಗಿವ್ಸ್ ಲೈಫ್ ಟು ಅಸ್. ನಮಗೆ ನೀರು ಜೀವ ಕೊಡುತ್ತೆ. ಆ್ಯಂಡ್ ಆಲ್ಸೋ ಡಿವೋರ್ ಅವರ್ ಲೈಫ್ಸ್. ನಮ್ಮ ಜೀವವನ್ನು ತೆಗೆಯುತ್ತೆ. ಹೇಗೆ? ನಾವು ಬರೀ ನೀರಿನ ಉಪಯೋಗಗಳನ್ನ ಮಾತ್ರ ನಮಗೆ ಗೊತ್ತಿದೆ. ಅದರಿಂದ ನಮ್ಗೆ ಅನಾನುಕೂಲ ಆಗುತ್ತೆ. ಅತಿವೃಷ್ಟಿ ಅನಾವೃಷ್ಟಿ ಅಂತೀವಿ. The water that refused to quench parched throats became the killer tsunami wave. Sometimes so many times we don't get water to quench our throat, ಗಂಟ್ಲು. ಕ್ವೆಂಚ್ ತೀರಿಸ್ಕೊಳ್ಳೋದು. ಗಂಟ್ಲು ಒಣಗ್ತಾ ಇರುತ್ತೆ, ನೀರು ಸಿಗೋದಿಲ್ಲ. And so many times it turned to floods. ಫ್ಲಡ್ ಅಂದರೆ ಪ್ರವಾಹ. ಎಷ್ಟೋ ಸರಿ ಪ್ರವಾಹ ಆಗಿ ಮುನ್ನುಗ್ಗುತ್ತಿರುತ್ತೆ. ಲೈಕ್ ಸುನಾಮಿ ವೇವ್ಸ್. ಸುನಾಮಿ ಕೇಳಿದರೆ ನೀರು ನುಗ್ಗುತ್ತೆ, ಕಟ್ಟೆ ಹೊಡ್ಕೊಂಡು ನುಗ್ಗುತ್ತೆ. ವೇವ್ಸ್ ಅಲೆಗಳು ನುಗ್ಗಿ ಇಡೀ ಊರನ್ನೇ ಮುಳುಗಿಸ್ಬಿಡುತ್ತೆ. ಅಷ್ಟು ನೀರು ಹೆಚ್ಚಾಗ್ಬಿಡುತ್ತೆ. ಕೆಲವು ಸರಿ ಕುಡಿಯೋ ನೀರು ಕೂಡ ಸಿಗೋದಿಲ್ಲ. ಬಿಕೇಮ್ ದ ಕಿಲ್ಲರ್ ಸುನಾಮಿ ವೇವ್ ದಟ್ ಸ್ವಾಲೋಡ್ ಓಲ್ ವಿಲೇಜ್ ಆಫ್ಟರ್ ಓಲ್. ಸುನಾಮಿ ವೇವ್ಸ್ ದ ಸ್ವಾಲೋ ಅಂದರೆ ನುಂಗೋದು. ಹಳ್ಳಿಗಳನ್ನೇ ನುಂಗಿ ಹಾಕ್ಕೊಳ್ತಾ ಹೋಗ್ಬಿಡುತ್ತೆ ನೀರು. ಆದರೆ ಒಂದೊಂದು ಸರಿ ಗಂಟ್ಲು ಒಣಗಿದ್ರೂ ಕುಡಿಯೋ ನೀರು ಸಿಗಲ್ಲ. ನೀರು ಬಗ್ಗೆ ಹೇಳ್ತಾ ಇದ್ದೆ. ಸೊ ದ ವಾಟರ್ ಇಟ್ ಪ್ರೊಟೆಕ್ಟ್ಸ್ ಅವರ್ ಲೈಫ್ಸ್ ಆ್ಯಂಡ್ ಆಲ್ಸೋ ಡಿಸ್ಟ್ರಾಯ್ಸ್ ಅವರ್ ಲೈಫ್. ಸ್ಟೂಡೆಂಟ್ಸ್, ನಿಮಗೆ ಫಸ್ಟ್ ಇಯರಲ್ಲಿ ಒಂದು ಪ್ಲೇ ಇತ್ತು, ವಾಚ್ಮ್ಯಾನ್ ಆಫ್ ದ ಲೇಕ್. ನೀವು ಇದೇ ಥರದ ವಿಷಯವನ್ನು ಅಲ್ಲಿ ನೋಡ್ತೀರಾ. ದೇವತೆ ಯಾವುದು? ವೇದ ರಿವರ್ ಗಾಡೆಸಸ್. ಕೆರೆಯನ್ನು ಕಟ್ಟು ಅಂತ ಮಾರನ್ಗೆ ಹೇಳ್ತಾಳೆ. ಶಿ ವಾಂಟ್ಸ್ ಟು ಪ್ರೊಟೆಕ್ಟ್ ದ ವಿಲೇಜ್, ದ ಕಿಂಗ್ಡಮ್. ಫೈನಲ್ ಲಾಸ್ಟ್ ಸೀನಲ್ಲಿ ನಾವು ನೋಡ್ತೀವಿ, ಶಿ ವಾಂಟ್ಸ್ ಟು ಡಿಸ್ಟ್ರಾಯ್ ದ ಕಿಂಗ್ಡಮ್. ದಟ್ ಈಸ್ ಹೌ ಶಿ ಫೀಲ್ಸ್. ಇಟ್ ಇಸ್ ಜಸ್ಟ್ ಲೈಕ್ ಎ ಪ್ಲೇ ಥಿಂಗ್. ವೇದ ರಿವರ್ ಈಸ್ ಎ ಪ್ಲೇ ಥಿಂಗ್ ಫಾರ್ ಹರ್. ಹಾಗೆ ನೀರು ಕೂಡ. The poor are but playthings in its vicious hands. The poor underline ಮಾಡಿ. The poor people, they are playthings. ಬಡ ಜನರು. ಇದಕ್ಕೆ ನೀರಿನ ಕೊರತೆಗೆ ಬಲಿಯಾಗೋರು ಯಾರು ಅಂತ ಹೇಳಿದ್ರೆ ಯಾರು? ಬಡ ಜನರು. ದೇ ಆರ್ ದ ಪ್ಲೇಥಿಂಗ್ಸ್. ಪ್ಲೇದ ಆಟದ ವಸ್ತುಗಳು. ಆಟದ ವಸ್ತುಗಳು ಅಂದರೆ ಯಾರು? ಬಡ ಜನರು. ಇಲ್ಲಿ ಕ್ವೆಶನ್ ಕೇಳ್ತಾರೆ, ಹೂ ಆರ್ ದ ಪ್ಲೇಥಿಂಗ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ವಾಟರ್? Answer, the poor people. Often it turns villages into dry deserts. Often, many times, the villages they turned into dry desert. Desert ಅಂದರೆ ಮರುಭೂಮಿ. ಎಷ್ಟೋ ಸರಿ ನೀರು ಹಳ್ಳಿಗಳನ್ನ ಮರುಭೂಮಿಯನ್ನಾಗಿ ಮಾಡುತ್ತೆ. ನೀರು ಇಲ್ಲದೆ ಇದ್ದಾಗ ಮರುಭೂಮಿಗಳಾಗ್ಬಿಡುತ್ತವೆ. And sometimes it drowns them in floods. But it is also possible that sometimes the floods they swallow the villages. swallow ನುಂಗಾಕ್ಬಿಡೋದು. ಒಂದು ಕಡೆ ಮರುಭೂಮಿ ಆಗ್ತಾ ಇರುತ್ತೆ, ಇನ್ನೊಂದು ಸರಿ ಹಳ್ಳಿಗಳನ್ನ ನುಂಗಾಕ್ತಾ ಇರುತ್ತೆ. ಪ್ರವಾಹ ಮುಳುಗಿಸ್ಬಿಡುತ್ತೆ. Between the village and Wada, between one state and another, this water can ignite many struggles and strife. Between one Wada and another, ಒಂದು ಕೇರಿಗೂ ಇನ್ನೊಂದು ಕೇರಿಗೂ, ಒಂದು ಹಳ್ಳಿಗೂ ಇನ್ನೊಂದು ಹಳ್ಳಿಗೂ. ಬಿಟ್ವೀನ್ ಒನ್ ಸ್ಟೇಟ್ ಆ್ಯಂಡ್ ಅನದರ್ ಸ್ಟೇಟ್, ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ. ಈಗ ನಾವು ತಮಿಳ್ನಾಡು ಜೊತೆ ಜಗಳ ಮಾಡ್ತೀವಿ, ಕೋರ್ಟಿಗೆ ಹೋಗ್ತೀವಿ, ಬಿಕಾಸ್ ಫಾರ್ ದಟ್ ವಾಟರ್, ಕಾವೇರಿ ವಾಟರ್. ಹಾಗೆ ನೀವು ಬೀದಿನಲ್ಲಿ ನೋಡಿದ್ದೀರ, ಬೀದಿನಲ್ಲಿ ಜಗಳ ಆಡ್ತಾ ಇರ್ತಾರೆ.
ನೀರು ಕಡಿಮೆ ಹೊತ್ತು ಬಿಡ್ತಾನೆ ಅಂದರೆ ಸರ್ದಿ ಮೇಲೆ ನಿಂತ್ಕೋತಾರೆ, ನನ್ನ ಸರ್ದಿ ಅಂತ ಜಗಳ ಆಡ್ತಾರೆ. ಅದು ಈಗ ರನ್ನಿಂಗ್ ವಾಟರ್, ಟ್ಯಾಪ್ ವಾಟರ್. ಆದರೆ ಒಂದು ಕಾಲದಲ್ಲಿ ಬಾವಿನಲ್ಲಿ ನೀರು ಸೇದಬೇಕಿತ್ತಲ್ಲ. ದಿಸ್ ವಾಟರ್ ಕ್ಯಾನ್ ಇಗ್ನೈಟ್ ಮೆನಿ ಸ್ಟ್ರಗಲ್ಸ್. ದಿಸ್ ವಾಟರ್ ಇಸ್ ನಾಟ್ ಸೋ ಇನ್ನೋಸೆಂಟ್. ನೀರು ಅಷ್ಟು ಮುಗ್ಧ ಅಲ್ಲ. ಇದು ಸ್ಟ್ರಗಲ್, ಹೋರಾಟ ಮಾಡಿಸುತ್ತೆ, ಜಗಳಗಳನ್ನ ತಂದಿಡುತ್ತೆ ನೀರು. ಇಟ್ ಕ್ಯಾನ್ ಮೇಕ್ ಬ್ಲಡ್ ರನ್ ಇನ್ ಸ್ಟ್ರೀಮ್ಸ್. ಬ್ಲಡ್ ರನ್ಸ್ ಇನ್ ದ ಸ್ಟ್ರೀಮ್ಸ್. ತೆಳ್ಳಗಾಗಿ ಹರಿತಾ ಇರುತ್ತೆ ನೀರು, ಅದಕ್ಕೆ ಸ್ಟ್ರೀಮ್ ಅಂತ ಹೇಳ್ತೀವಿ. ಅಲ್ಲಿ ನೀರು ಹರಿಯಲ್ಲ, ರಕ್ತ ಹರಿಯುತ್ತೆ, ಜನರ ರಕ್ತ ಹರಿಯುತ್ತೆ. ಬಟ್ ಇಟ್ ಕ್ಯಾನ್ ಆಲ್ಸೋ ಸಿಟ್ ಇನ್ನೋಸೆಂಟ್ಲಿ ಇನ್ ಎ ಬಿಸ್ಲರಿ ಬಾಟಲ್. ಬಿಕಾಸ್ ಆಫ್ ವಾಟರ್, blood flows in the streams. But that innocent water, you see, for what we fight, ಯಾರಿಗೋಸ್ಕರ ನಾವು ಫೈಟ್ ಮಾಡ್ತೀವಲ್ಲ, ರಕ್ತ ಹರಿಸ್ತೀವಲ್ಲ, ಆ ನೀರಿದೆಯಲ್ಲ, ಆ ನೀರು ಎಲ್ಲಿ ಕೂತಿದೆ? ಇಟ್ ಸಿಟ್ಸ್ ಇನ್ನೋಸೆಂಟ್ಲಿ ಇನ್ ಎ ಬಿಸ್ಲರಿ ಬಾಟಲ್. ಬಿಸ್ಲರಿ ಬಾಟ್ಲಲ್ಲಿ ನೀವು ಮಾರ್ಕೆಟಲ್ಲಿ ನೀರನ್ನು ಮಾರ್ತಾರೆ, ಕುಡಿಯೋ ನೀರನ್ನು ಮಾಡ್ತಾರೆ, ಬಾಟಲ್ ನೀರನ್ನು ಮಾರ್ತಾರೆ, ಬಿಸ್ಲರಿ. ಆ ಬಾಟ್ಲಲ್ಲಿ ಇನ್ನೋಸೆಂಟಾಗಿ ಕೂತ್ಬಿಟ್ಟಿದೆ, ನನಗೇನು ಗೊತ್ತಿಲ್ಲ ಅಂತ. ಆದರೆ ಅದೇ ನೀರಿಗೋಸ್ಕರ ನಾವು ರಕ್ತ ಹರಿಸಿದ್ದೀವಿ, ಜಗಳ ಮಾಡಿದ್ದೀವಿ, ಗಲಾಟೆ ಮಾಡಿದ್ದೀವಿ, ಯುದ್ಧಗಳನ್ನ ಮಾಡಿದ್ದೀವಿ, ನಮ್ಮ ರಕ್ತ ಹರಿದಿದೆ. ಬಟ್ it turns the villages into deserts. Sometimes floods swallow villages. Sometimes it becomes so innocent and hides in a bislary bottle. This water from our village well that forces us to do many a circus feat. This water, who is sitting innocently in the bislary bottle, what does it do? It forces to do struggles, to do quarrels. ನಮ್ಮನ್ನ ಜಗಳ ಮಾಡೋರಂಗೆ ಮಾಡುತ್ತೆ ಈ ನೀರು, ನಾವು ಗಲಾಟೆ ಮಾಡೋ ಥರ ಮಾಡುತ್ತೆ. ನಾವು slowly, surreptitiously dances its way into the Pepsi man's bottle. In bislary bottle, it sits innocently. Okay? In Pepsi man, in cool drinks bottle, the water dances. ಬಿಸ್ಲರಿ ಬಾಟಲಲ್ಲಿ ಭಾಳ ಮುಗ್ಧತೆಯಿಂದ ಕೂತಿದೆ ಅನಿಸುತ್ತೆ. ಅದೇ ನಾವು ಕೂಲ್ ಡ್ರಿಂಕ್ಸ್ ಇದೆಯಲ್ಲ, ಟೊರಿನೋ, ಪೆಪ್ಸಿ, ಥಮ್ಸಪ್, ಅಲ್ಲಿ ಏನಾಗುತ್ತೆ? ಡಾನ್ಸಿಂಗ್. ವಾಟರ್ ಈಸ್ ಡಾನ್ಸಿಂಗ್ ವಿತ್ ಇಟ್ಸ್ ನ್ಯೂ ನೇಮ್ ಮಿನರಲ್ ವಾಟರ್. ಎ ನ್ಯೂ ನೇಮ್ ಈಸ್ ಗಿವನ್ ಟು ವಾಟರ್, ದಟ್ ಈಸ್ ಮಿನರಲ್ ವಾಟರ್. ಮಿನರಲ್, ನೀವು ವಾಚ್ಮನ್ ಆಫ್ ದ ಲೇಕಲ್ಲಿ ನೋಡ್ತೀರಾ, ನೀರು ಬಾಬೋಡನ್ ಬೆಟ್ಟದ ಮೇಲಿಂದ ನೀರು ಹರ್ಕೊಂಡು ಬರುತ್ತೆ, ಗಿಡಮೂಲಿಕೆಗಳ ಅಂಶ ಸೇರಿಕೊಳ್ಳುತ್ತೆ, ಮಿನರಲ್ಸ್ ಸೇರಿಕೊಳ್ಳುತ್ತೆ, ಮಿನರಲ್ ವಾಟರ್ ಆಗುತ್ತೆ ಅಂತ. ಆದರೆ ಇಲ್ಲಿ ಮಿನರಲ್ ಏನಂತ ಹೇಳಿದ್ರೆ, ನಾವು ಪ್ಯೂರಿಫೈಯರಲ್ಲಿ ಹಾಕ್ತೀವಿ, ಅವಾಗ ಏನಾಗುತ್ತೆ, ಅದು ಅದರಲ್ಲಿರೋ ಅಂಶಗಳೆಲ್ಲ ಕಡಿಮೆ ಆಗುತ್ತೆ. ಅದನ್ನು ನಾವು ಮಿನರಲ್ ವಾಟರ್ ಅಂತ ಮಾರ್ಕೆಟಲ್ಲಿ ಮಾರ್ತೀವಿ. ಕ್ವೆಶನ್ ಹಿಯರ್ ಈಸ್, ವಾಟ್ ಈಸ್ ದ ನ್ಯೂ ನೇಮ್ ಗಿವನ್ ಟು ವಾಟರ್? ಆನ್ಸರ್, ಮಿನರಲ್ ವಾಟರ್. It takes to the skies, it rises a storm. It takes to the skies. ಆಕಾಶದ ಎತ್ತರಕ್ಕೂ ನಾವು ನೀರು ತೊಗೊಂಡು ಹೋಗ್ತೀವಿ, ಅದರ ಬಗ್ಗೆ ಬಿರುಗಾಳಿನೇ ಬೀಸುತ್ತೆ. ನೀರಿಲ್ಲ ಅಂದರೆ ಅಷ್ಟು ಗಲಾಟೆಗಳು ಎದ್ದೇಳುತ್ತೆ, ನೀರಿಗೋಸ್ಕರ ಇಷ್ಟೆಲ್ಲ ನಡೆಯುತ್ತೆ. ನಾವು ವಾಟರ್ ಈಸ್ ನೋ ಮೀನ್ ಮ್ಯಾಟರ್. ಮ್ಯಾಟರ್ ಅಂದರೆ ವಸ್ತು, ಮೀನ್ ಅಂದರೆ ಕಡಿಮೆ. ಇದರಲ್ಲಿ ನೀವು ಯಾವುದೋ ಒಂದು ಕಡಿಮೆ ವಸ್ತು ಅಂದ್ಕೋಬೇಡಿ. ನಾವು ನೀರನ್ನು ಚೆಲ್ಲಾಡ್ತಾ ಇರ್ತೀವಿ, ವೇಸ್ಟ್ ಮಾಡ್ತಾ ಇರ್ತೀವಿ. ಹೇಗೆ ಅಂದರೆ ನಮಗೇನು ಭಾಳ ಫ್ರೀಯಾಗಿ ಸಿಕ್ಬಿಟ್ಟಿದೆ ನೀರು ಅಂತೇಳಿ ಎಷ್ಟು ಬೇಕಾದರೂ ಚೆಲ್ಬೋದು. ಅದನ್ನು ನಾವು ತುಪ್ಪನ ಚೆಲ್ತೀವ, ಎಣ್ಣೆನ ಚೆಲ್ತೀವ, ನೀರನ್ನು ಚೆಲ್ಲಾಡ್ತೀವಿ. ನೀವು ನೋಡ್ತೀರ ಮನೆ ಮುಂದೆ ಅಂಗಳದಲ್ಲಿ ಗಿಡಗಳಿಗೆ ಸಿಕ್ಕಾಪಟ್ಟೆ ನೀರು ಸುರಿತಾ ಇರ್ತಾರೆ. ಬಟ್ ವಾಟರ್ ಈಸ್ ನೋ ಮೀನ್ ಮ್ಯಾಟರ್. ಅದೇ ನಮಗೆ ನೀರು ನಿಂತಾಗ, ಕರೆಂಟ್ ಇಲ್ಲ ಅಂದರೆ, ನೀರೇ ಬರದೇ ಇದ್ದರೆ, ನೀರೇ ಸಿಗ್ತಿಲ್ಲ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಅದ್ರ ಬೆಲೆ. ನೀರನ್ನು ಹೇಗೆ ಕಾಪಾಡ್ಕೋಬೇಕು ಅಂತೇಳಿ ನಮ್ಮ ಜೀವನನೇ ನಿಂತೋಗ್ಬಿಡುತ್ತೆ. ಸೊ ಡೋಂಟ್ ಥಿಂಕ್ ಆ್ಯಸ್ ಎ ಸಿಂಪಲ್ ಥಿಂಗ್, ಎ ಸಿಂಪಲ್ ಮ್ಯಾಟರ್. ಮ್ಯಾಟರ್ ಅಂದರೆ ವಸ್ತು, ನೀರನ್ನು ಒಂದು ಸಾಮಾನ್ಯ ವಸ್ತು ಅಂದ್ಕೋಬೇಡಿ. ವಾಟರ್ ಈಸ್ ನೋ ಮೀನ್ ಮ್ಯಾಟರ್. ಇಟ್ ಈಸ್ ಎ ಮಲ್ಟಿನ್ಯಾಷನಲ್ ಮಾರ್ಕೆಟ್ ಕಮಾಡಿಟಿ. ಕಮಾಡಿಟಿ ವಸ್ತು, ಮಲ್ಟಿನ್ಯಾಷನಲ್. ಈ ಡ್ರಿಂಕಿಂಗ್ ವಾಟರ್, ಬಿಸ್ಲರಿ ಬಾಟಲ್, ಕೂಲ್ ಡ್ರಿಂಕ್ಸ್ ಇದೆಲ್ಲ ಏನಾಗುತ್ತೆ? ಮಲ್ಟಿನ್ಯಾಷನಲ್
ಮಾರ್ಕೆಟಿಂಗ್ ಅದು ಮಲ್ಟಿನ್ಯಾಷನಲ್ ವಸ್ತು ಆಗೋಗ್ಬಿಟ್ಟಿದೆ. ಅದು ಮಾರ್ಕೆಟಲ್ಲಿದೆ, ನೀರನ್ನು ಮಾರ್ತೀವಿ. ಒಂದು ಬಾಟಲ್ ನೀರು 15 ರೂಪಾಯಿ 20 ರೂಪಾಯಿ ಎಲ್ಲ ನೀರು ಮಾರಿಸ್ಕೊಳ್ಳುತ್ತೆ. ಆ್ಯಸ್ ದೇ ಸೇ ವಾಟರ್ ಈಸ್ ಓಮ್ನಿಸೆಂಟ್. ವಾಟರ್ ಈಸ್ ಓಮ್ನಿಸೆಂಟ್. ಇಟ್ ನೋಸ್ ಎವ್ರಿಥಿಂಗ್. ಸರ್ವ ಓಮ್ನಿ, ಸರ್ವ ಎಲ್ಲನೂ ಗೊತ್ತಿದೆ ನೀರಿಗೆ. ಯಾಕಂದರೆ ಎಲ್ಲ ಜನರ ಹತ್ರನೂ, ಜನರ ಮನೆಯಲ್ಲ ನೀರಿದೆ. ಎಲ್ಲರೂ ಮೇಲ್ಜಾತಿ ಕೆಳಜಾತಿ ಯಾವ ಜಾತಿ ಅನ್ನೋಂಗಿಲ್ಲ, ಎಲ್ಲರಿಗೂ ನೀರು ಬೇಕು. ಎಲ್ಲರ ಮನೆಗಳಲ್ಲೂ ನೀರು ಬೇಕೇ ಬೇಕಾಗಿರುತ್ತೆ. ನೀರಿಲ್ಲದೆ ಮನುಷ್ಯನ ಜೀವನ ನಡೆಯೋದೇ ಇಲ್ಲ. ಸೊ ಎಲ್ಲದಕ್ಕೂ ಸಾಕ್ಷಿಯಾಗಿದೆ ಈ ನೀರು. ಎಲ್ಲರನ್ನೂ ನೀರು ನೋಡ್ತಾ ಇದೆ. ಎಷ್ಟೋ ಶತಮಾನಗಳಿಂದ ನೀರು ವಿಟ್ನೆಸ್ ಆಗಿದೆ. ಇಟ್ ಈಸ್ ಓಮ್ನಿಸೆಂಟ್. ಇಟ್ ಕಂಟೈನ್ಸ್ ದ ವರ್ಲ್ಡ್. ವಾಟ್ ಈಸ್ ವರ್ಲ್ಡ್? ವಾಟರ್ ಈಸ್ ದ ವರ್ಲ್ಡ್. ಪ್ರಪಂಚ ಏನಪ್ಪ ಅಂದರೆ ನೀರೇ ಪ್ರಪಂಚ. ನೀರಲ್ಲೇ ಪ್ರಪಂಚ ಇದೆ. ನೀರಿಲ್ಲ ಅಂದರೆ ಈ ಪ್ರಪಂಚ ಕೂಡ ಇರಲ್ಲ. ಸೊ ದಿಸ್ ಈಸ್ ವಾಟರ್, ದ ಪೋಯಮ್ ರಿಟನ್ ಬೈ ಸ್ವರೂಪ ರಾಣಿ. So students, here you get 1 mark question, sum 5 or 6. And here, where does the water sit innocently in a distillery bottle? What is the new name given to water? That is a mineral water. Water is a dash commodity, multinational market commodity. And then name the village burnt to ashes, Malapalle. And then name the struggle at the Cheddar tank, Mahad struggle. Name the woman who opposed Kamal and Lords for a pot of water, Karamachedu Suvartama. Who pours water to a Panchama, a Shudra. When does a Panchama gets water at the well? When Shudra arrives. Till Shudra arrives. ಸೊ ಇಷ್ಟು ನಿಮಗೆ 1 ಮಾರ್ಕ್ ಕ್ವೆಶನ್ಸ್ ಈ ಪೋಯಮಲ್ಲಿ ಸಿಗುತ್ತೆ. ಇದರ ಜೊತೆಗೆ ಈ ವಾಟರ್ ಈ ಪೋಯಮ್ನ ಸಮ್ಮರಿಯನ್ನು ಕೂಡ ನೀವು ಕಲಿತ್ಕೋಬೇಕು. ಸ್ಟೂಡೆಂಟ್ಸ್, ಈ ಪದ್ಯ ನಿಮಗೆ 1 ಮಾರ್ಕ್ 1 ಕ್ವೆಶನ್ ಬರುತ್ತೆ. ಜೊತೆಯಲ್ಲಿ 4 or 6 ಮಾರ್ಕ್ಸ್ ಕೂಡ ಒಂದು ಕ್ವೆಶನ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.